ಬಸವೇಶ್ವರ ಜಾತ್ರೆಯ ನಿಮಿತ್ತ ವಸ್ತು ಪ್ರದರ್ಶನ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶಾಸಕರಿಗೂ ಹಾಗೂ ಗುರುಗಳಿಗೂ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಹೋದರ ಸಹೋದರಿಯರಿಗೂ, ಈ ವೇದಿಕೆ ಮುಂಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ವಂದಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಾಗಿರುವಂತದ್ದಕ್ಕೆ ಒಂದು ಗೀತೆ ಸಾಲು ನೆನಪು ಬರ್ತದೆ. ಈ ಭಾರತ ಭೂಮಿ ಎಷ್ಟೊಂದು ಶ್ರೇಷ್ಠ ಇದೆ ಅಂತ. ಅದಕ್ಕೆ ಚಂದನ ಹೈ ಇಸ್ देश की धरती तपोभूमि हर ग्राम है, हर बाला देवी की प्रतिमा, बच्चा बच्चा राम है ಅಂತ ಈ ಹಾಡಿನ ಸಾಲುಗಳಲ್ಲಿ ನಾವು ನೋಡ್ತೇವೆ. ಈ ಭಾರತ ಭೂಮಿ ಚಂದನದ ಒಂದೊಂದು ಕಣಕಣ ಇದ್ದಂತೆ, ಭಾರತದ ಪ್ರತಿಯೊಂದು ಹಳ್ಳಿ ತಪಸ್ಸಿನ ಭೂಮಿ ಇದ್ದಂತೆ, ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ ಇದ್ದಂತೆ, ಪ್ರತಿಯೊಂದು ಗಂಡು ಮಗ ರಾಮ ಇದ್ದಂತೆ. ಇಂತಹ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ. ಆದ್ರಿಂದನೇ ಈ ಭಾರತ ಭೂಮಿಯ ಒಂದು ಸಂಸ್ಕೃತಿ ಮತ್ತು ಭಾರತ ಭೂಮಿಯಲ್ಲಿರುವಂತಹ ಸಂಸ್ಕಾರ ಅಂತಂದ್ರೆ ಈ ಹಬ್ಬಗಳನ್ನ ಮಾಡೋದು, ಜಾತ್ರೆಗಳನ್ನು ಮಾಡೋದು ಹಾಗೂ ಈ ಒಂದು ಕೃಷಿ ಪ್ರದರ್ಶನಗಳನ್ನು ಮಾಡೋದು, ಇದು ಆದಿ ಕಾಲದಿಂದಲೂ ಬೆಳೆದು ಬಂದಿದೆ. ಅದೇ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಕಾರ್ಯಕ್ರಮವನ್ನ ಈ ಗ್ರಾಮ ಪಂಚಾಯಿತಿ ನಡೆಸ್ಕೊಡ್ತಾ ಇದೆ ಅಂತಂದ್ರೆ ಆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳಿಗೂ ಸದಸ್ಯರಿಗೂ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ. ಹಾಡುಗಳನ್ನ ಕೃಷಿಕರು ಉತ್ಪಾದಿಸಿರುವಂತಹ ಧಾನ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ನೋಡುವುದಷ್ಟೇ ಅಲ್ಲ, ನೋಡಿ ಕೊಂಡ್ಕೊಂಡು ತಗೊಳ್ಳುವಂಥದ್ದು ನಮ್ಮೆಲ್ಲರ ಆತ್ಮ ಕರ್ತವ್ಯ ಆಗಿದೆ. ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಅಭಿವೃದ್ಧಿ ಹೊಂದಿರುವಂತಹ ಸಮಯದಲ್ಲಿ ಅನೇಕ ಮಾರ್ಟ್ಗಳನ್ನು ನೋಡ್ತೀವಿ. ಡಿ ಮಾರ್ಟ್, ಅನೇಕ ಮಾರ್ಟ್ಗಳಿದ್ದಾವೆ, ದೊಡ್ಡ ದೊಡ್ಡ ಅಂಗಡಿಗಳಿದ್ದಾವೆ. ಆ ಅಂಗಡಿಗಳಲ್ಲಿ ನಾವು ವಸ್ತುಗಳನ್ನು ಕೊಂಡ್ಕೊಳ್ಳಕ್ ಹೋಗ್ತೀವಿ. ಅವ್ರು ಎಷ್ಟಂತಾರೆ ಹೇಳ್ತೀವಿ, ಅದು 1 ಕಿಲೋ 1 ಗ್ರಾಮ್ ಇದ್ರು ಸಹಿತ ಅದು ಕರೆಕ್ಟ್ ಆಗಿ ಕೊಟ್ಟು ಬರ್ತೀವಿ. ಅವ್ರು ಹೇಳಿದಷ್ಟು ರೊಕ್ಕ ಕೊಟ್ಟು ಬರ್ತೀವಿ. ಆದ್ರೆ ರೈತರ ಹತ್ರ ನಾವು ಏನಾದ್ರು ತಗೊಳ್ಬೇಕು ಅಂತಂದ್ರೆ 10 ರೂಪಾಯಿಗೆ ಒಂದು ಸೂಡು ಮೆಂತೆ ಪಲ್ಯ ಅಂತಂದ್ರೆ 5 ರೂಪಾಯಿ ಕೊಡು ಅಂತ ಕೇಳ್ತೀವಿ. ಆದ್ರೆ ಮಾರ್ಟ್ ಒಳಗೆ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಇದ್ದಿದ್ದು 100ಕ್ಕೆ 1 ರೂಪಾಯಿ ಕಡಿಮೆ ಮಾಡು ಅಂತ ಕೇಳೋದಿಲ್ಲ. ಯಾಕಂದ್ರೆ ಆ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ರೈತರು ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ತಗೊಂಡು ಬಂದು ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾರೆ ಅಂತಂದ್ರೆ ರೈತರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿದೆ. ಅದಕ್ಕೆ ಹೇಳಲಾಗ್ತದೆ, ಕೃಷಿಕ, ಸೈನಿಕ, ಶಿಕ್ಷಕ ಈ ಮೂವರು ಈ ಭಾರತ ದೇಶದ ಒಂದು ಅಡಿಪಾಯ, ಆಧಾರ ಸ್ತಂಭ ಇದ್ದಂತೆ. ರೈತರು ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿದ್ದಾರೆ. ಆ ರೈತರಿಗೆ ಅನ್ನದಾತ ಅಂತ ಬರೀ ಮಹಿಮೆ ಮಾಡ್ತೀವಿ. ಆ ರೈತರು ತಮ್ಮ ಜೀವನವನ್ನು ಮಾಡ್ತಾ ಇರುವಂತದ್ದು ನೋಡಿದ್ರೆ ಎಷ್ಟು ಕಷ್ಟ ಇರುವಂತಹ ಜೀವನ ಇದೆ. ಅದಕ್ಕೆ ಕಷ್ಟಪಟ್ಟು ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾ ಇರುವಂತಹ ರೈತರಿಗೆ ನಾವಿವತ್ತು ಸಹಕಾರ ಕೊಡಬೇಕಾಗಿದೆ. ಅವ್ರ ಉನ್ನತಿ ಆಗ್ಬೇಕಾಗಿದೆ, ಅವ್ರು ಬೆಳಿಬೇಕಾಗಿದೆ, ಉಳಿಬೇಕಾಗಿದೆ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂತಹ ಜಾತ್ರೆಗಳನ್ನು ಮಾಡಿ, ಇಂಥ ಮೇಳಗಳನ್ನು ಮಾಡಿ ಎಲ್ಲರಿಗೂ ಅವರನ್ನ ಪರಿಚಯಿಸುವ ಹಾಗೂ ಎಲ್ಲರಿಗೂ ಅವ್ರು ಪಡ್ತಾ ಇರುವಂತಹ ಶ್ರಮವನ್ನ ಗುರುತಿಸುವಂತಹ ಈ ಒಂದು ಕಾರ್ಯವನ್ನ ಈ ಒಂದು ಸಂಘಟಕರು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು. ನಮ್ಮ ರಾಮದುರ್ಗ್ ಈ ಒಂದು ವೀರಭದ್ರೇಶ್ವರ ಸ್ಥಾನದಲ್ಲಿರುವಂತಹ ಮಹಂತೇಶ್ ಬೀಳಿಗೆಯವರಿಗೆ ನಾವು ವಿಶೇಷ ಶಾಂತಿಯ ದಾನವನ್ನು ಮಾಡೋಣ ಸಭೆಯಲ್ಲಿ. ಆ ಒಂದು ಮಹಾನ್ ಆಧ್ಯಾತ್ಮಿಕ ಸತ್ಯವಾದ ವ್ಯಕ್ತಿ ಅಂದರೆ ನನ್ನ ನೆನಪಿಗೆ ಬರ್ತದೆ. ಅವ್ರನ್ನ ನಾನು ನೋಡಿಲ್ಲ, ಜಸ್ಟ್ ಅವ್ರ ಹೆಸರು ಕೇಳಿದ್ದೆ ಅಷ್ಟೇ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಷ್ಟವರು ಬಡತನದಲ್ಲಿ ಪ್ರಾಮಾಣಿಕದಲ್ಲಿ ಹರಿಶ್ಚಂದ್ರನ ಸಮಾನಾದರೂ ಶಾಸ್ತ್ರೀಜಿಯವರು ಹೋಗ್ಬೇಕಾದ್ರೆ ಆಫೀಸ್ನಲ್ಲಿ ಅವರ ಮಗ ಅವ್ರು ಹಾಗೆ ನಡೀತಾ ಹೋದಾಗನೇ ಒಂದು ಸ್ವಲ್ಪ ಗಾಡಿ ತಗೊಂಡು ಅಡ್ಡಾಡಿದ್ರು. ನೆಕ್ಸ್ಟ್ ಡೇ ಕುಂತಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕುಂತಾಗೆ ನನಗೆ ಯಾಕೋ ಸಂಶಯ ಬರ್ತಾ ಇದೆ, ಇದು ಎಲ್ರಿ ಗಾಡಿ ಹೋಯ್ತೇನು? ಯಾಕಂದ್ರೆ ಅಷ್ಟವ್ರು ಅಲರ್ಟ್ ಆಗಿ ಎಷ್ಟು ಹತ್ತಿದೆ, ಹೆಂಗೆ ಇಳಿದೆ, ಅಷ್ಟು ಮೀಟ್ರ್ ಮೇಲೆ ಅಷ್ಟು ಹುಷಾರ್ ತಲೆ ಇತ್ತು. ಸರ್ಕಾರದ್ದು 1 ನಯಾ ಪೈಸಾನು ನಂದು ವೇಸ್ಟ್ ಆಗಿರಬಾರ್ದು, ಅದು ಜಗತ್ ಕಲ್ಯಾಣಕ್ಕೆ ಹೋಗಿರ್ಬೇಕು. ಅದೇ ರೀತಿ ನಮ್ಮ ಮಹಾಂತೇಶ್ ಬೀಳಿಗೆ ಅಣ್ಣವರು
ಒಂದೊಂದು ಉಸಿರು ಒಂದೊಂದು ಕ್ಷಣ ವಿಶ್ವ ಕಲ್ಯಾಣದ ಪ್ರತಿಯಾಗಿ ನಾವು ಬರೀ ಭಗತ್ ಸಿಂಗ್ನ ಕತೆ ಕೇಳಿದೆ ರಾಜಸ್ಥಾನದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ವೀರಭದ್ರೇಶ್ವರ ಈ ಒಂದು ನೆಲದಲ್ಲಿ ಹುಟ್ಟಿ ಎಷ್ಟು ಇಡೀ ನನಗನ್ನಿಸ್ತದೆ ನಮ್ಮ ರಾಮದುರ್ಗ ಇಡೀ ಒಂದೆಲ್ಲ ಸೈಡ್ ಊರ್ನೆಲ್ಲರೂ ಅವರ ಮಾರ್ಗದಲ್ಲಿ ನಡೀತಾರೆ, ಅಷ್ಟು ಪ್ರಾಮಾಣಿಕವಾಗಿ ಸರ್ಕಾರದ ಕೆಲಸನ ಮಾಡ್ತಾರೆ. ಅದಕ್ಕಾಗಿ ಅಂತ ಮಹಾನ್ ಹಸ್ತಿ ಮಹಾನ್ ವಿಭೂತಿ ಭಲೆ ನಮ್ಮ ಎದುರುಗಡೆ ಇಲ್ಲ, ಆದರೆ ಹಿರಿಯರು ಆಳಿ ಹೋದರು, ಅವರು ಅಳೆದು ಹೋದರೂ ಕೂಡ ಅವರ ಹಿರಿಮೆ ಅಳೆದು ಹೋಗಲಿಲ್ಲ, ಶಾಶ್ವತ. ಆ ಲಿಸ್ಟ್ನಲ್ಲಿ ಸುವರ್ಣದ ಅಕ್ಷರದಲ್ಲಿ ಬರೆಯುವಂಥದ್ದು ನಮ್ಮ ಮಹಾಂತೇಶ್ ಬೀಳಿಗೆಯವರು ಮಹಾನ್ ಕರ್ತವ್ಯ ಮಾಡಿದ್ದಾರೆ. ಅವರು ನಮ್ಮ ಅಣ್ಣನೂ ಹೌದು, ತಂದೆನೂ ಹೌದು, ನಿಮ್ಮೆಲ್ಲರಿಗೂ ಕೂಡ ತಾಯಂದ್ರಿಗೆ ಅವ್ರ ಮಗನೂ ಹೌದು, ಒಂದು ತಾಯಿ ಮಗ ಅಲ್ಲವರು. ಅವ್ರ ಮಾತು ಕೇಳಿದ್ರನೆ ನಮ್ಮ ವೀರ ಪುರುಷರು ಇಂಥವ್ರು ಅದಾರೇನು, ಝಾನ್ಸಿದ್ ನೆನಪು ಬಂತು, ಭಗತ್ ಸಿಂಗ್ ನೆನಪು ಬಂತು. ಅಂತ ಮಹಾನ್ ಆತ್ಮನಿಗೆ ನಾವೆಲ್ಲರೂ ವೀರಭದ್ರೇಶ್ವರದ ಬಲಗೈಯ ವರದಾನ ಹಸ್ತ ಸದಾ ಅವ್ರ ತಲೆ ಮೇಲೆ ಇರಲಿ. ಯಾವ ತಾಯಿಯ ಮನೆಯಲ್ಲಿ ಹೊಟ್ಟಿನಲ್ಲಿ ಆ ಮಗು ಹುಟ್ಟುತ್ತಾ ಇದೇನೋ ಇನ್ನೂ ಡಬಲ್ ಎನರ್ಜಿ ತಗೊಂಡು ಇನ್ನೂ ಅವರು ವಿಶ್ವದ ಸೇವೆ ಮಾಡಲಿ ಅಂತ ಹೇಳ್ತಾ, ಈ ಶುಭ ಸಂಕಲ್ಪದಿಂದ ಅವ್ರ ಜೊತೆ ಮತ್ತೆಷ್ಟೋ ಜನರಿಗೂ ಕೂಡ ಇಂಥ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡು ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಎಲ್ಲ ಮಹಾನ್ ವಿಭೂತಿಗಳಿಗೂ ಕೂಡ ನಾವು ಒಂದೇ ಸೆಕೆಂಡ್ ಮನ್ಸಾರೆ ಓಂ ಧ್ವನಿಯ ಮುಖಾಂತರ ಶಾಂತಿಯ ದಾನ ಮಾಡೋಣ. ವೀರಭದ್ರೇಶ್ವರ ಸದಾ ಅವ್ರ ಮೇಲೆ ಕೃಪಾ ದೃಷ್ಟಿ ಇರಲಿ, ನಮ್ಗೆಲ್ಲರದೂ ಕೂಡ ಸಮಸ್ತ ಜನರದೂ ಕೂಡ ಇದೆ. ಅದಕ್ಕಾಗಿ ಅಂತ ಸಹೋದರ ಅಗಲಿ ಹೋಗಿಲ್ಲ, ಅವರ ಒಂದು ಮಾಡಿರುವಂಥ ಕೃತಿ ನಮ್ಮ ಹೃದಯದಲ್ಲಿ ಸದಾ ಹಚ್ಚಹಸಿರಾಗಿ ಉಳಿತದೆ. ಇದು ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರುವಂಥದ್ದು. ಮಹಾನ್ ಪುರುಷರಿಗೆ ನಾವು ಒಂದು ಕ್ಷಣ ಓ